ವೆಜಿಟೇಬಲ್ ಸಾಗು ಮಾಡ್ತಾಯಿದ್ದೀನಿ. ಬಾಣಲಿಲಿ 2 ಸ್ಪೂನ್ ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದಮೇಲೆ ಜೀರಿಗೆ, ಕಟ್ ಮಾಡಿರೋ ಈರುಳ್ಳಿ, ಆಲೂಗಡ್ಡೆ, ಬೀನ್ಸು, ಕ್ಯಾರೆಟು, ನೌಕೋಲು, ಬಟಾಣಿ, ಟೊಮೆಟೊ ಎಲ್ಲ ತರಕಾರಿನೂ ಹಾಕಿ ಒಂದು 2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ತರಕಾರಿ ಎಲ್ಲ ಸ್ವಲ್ಪ ಫ್ರೈ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿನ ಉಪ್ಪು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ 1 ಲೋಟ ನೀರು ಹಾಕ್ಕೋಬೇಕು. ನೀರು ಹಾಕಿದ ಮೇಲೆ ಒಂದು 10 ನಿಮಿಷ ಬೇಯಕ್ಕೆ ಬಿಡಬೇಕು, ಮುಚ್ಚಳ ಮುಚ್ಚಿಬಿಟ್ಟು. ಆಮೇಲೆ ಒಂದು ಚಿಕ್ಕದಾಗಿ ಮಸಾಲ ರೆಡಿ ಮಾಡ್ಕೊತೀನಿ. ಮಿಕ್ಸಿ ಜಾರ್ಗೆ ಸ್ವಲ್ಪ ಪುದೀನ, ಕೊತ್ತಂಬರಿ, ಹಸಿಮೆಣ್ಸಿನ್ಕಾಯಿ, ಶುಂಠಿ, 1 ಲವಂಗ, 2 ಲವಂಗ, ಒಂದು ಸ್ವಲ್ಪ ಚಕ್ಕೆ, 1 ಏಲಕ್ಕಿ, 1 ಮುಷ್ಟಿ ಹಸಿ ಕೊಬ್ಬರಿ ಎಲ್ಲ ಹಾಕಿ ನುಣ್ಣಗೆ ರುಬ್ಕೊಬೇಕು. ಇವಾಗ 10 ನಿಮಿಷದಲ್ಲಿ ತರಕಾರಿ ಬೆಂದಿರೋ ತರಕಾರಿಗೆ ರುಬ್ಬಿಟ್ಕೊಂಡಿರೋ ಮಸಾಲೆ ಹಾಕಿ ತಿಕ್ನೆಸ್ ನೋಡ್ಕೊಂಡು ನೀರು ಹಾಕ್ಕೋಬೇಕು. ಆಮೇಲೆ ಉಪ್ಪು ಖಾರ ಸರಿ ಇಲ್ಲ ಇದ್ದರೆ ಓಕೆ, ಇಲ್ಲಾಂದರೆ ಉಪ್ಪು ಖಾರ ಹಾಕ್ಕೊಂಡ್ರೆ 2 ನಿಮಿಷ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿದರೆ ಬಿಸಿ ಬಿಸಿ ವೆಜಿಟೇಬಲ್ ಸಾಗು ರೆಡಿ.